ಗೈಸ್ ನೀವೇನಾದರೂ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನೀವೇನಾದರೂ ಡಿಸ್ಕ್ರಿಪ್ಷನಲ್ಲಿ ಈ ತಪ್ಪನ್ನ ಮಾಡಿದ್ದೀರಾ ಅಂದರೆ ಸೊ ನಿಮ್ಮ ಚಾನಲ್ಲು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಸೊ ಯಾಕಪ್ಪ ಅಂದರೆ ಸೊ ಯೂಟ್ಯೂಬಿಂದ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ ಡಿಸ್ಕ್ರಿಪ್ಷನ್ ಮೇಲೆ. ಸೊ ಅದೇನು ಅಪ್ಡೇಟು, ಏನು ಮಾಡೋದ್ರಿಂದ ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನ ನಾನು ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡಿದರೆ ನೋಡ್ತಾ ಇರ್ಬೋದು. ಸೊ ನಾನು ಏನೇನು ಹಾಕಿದ್ದೇನಪ್ಪ ಅಂದರೆ ಸೊ ನಾನು ಟೈಟಲಲ್ಲಿ ಯಾವ ರೀತಿ ಯೂಸ್ ಮಾಡಿರ್ತೀನಲ್ಲ ಸೊ ವರ್ಡ್ಸು ಅದನ್ನೇ ಕಾಪಿ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಹಾಕೊಂಡಿರ್ತೀನಿ. ಸೊ ಈ ರೀತಿ ಹಾಕೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಸೊ ನಿಮ್ದು ಇನ್ನೂ ರೀಚ್ ಸಿಗುತ್ತೆ ನಿಮ್ಮ ವೀಡಿಯೋಸ್ಗೆ. ಸೊ ನೆಕ್ಸ್ಟು ಸೊ ನೀವೇನಾದರೂ ಬರ್ಕೋಬೋದು ಸ್ವಲ್ಪ. ಆಮೇಲೆ ನೋಡಿ ಇಲ್ಲಿ ಸೋಷಿಯಲ್ ಮೀಡಿಯಾ ಲಿಂಕ್ನ ಹಾಕಿದ್ದೀನಿ, ಇನ್ಸ್ಟಾಗ್ರಾಮ್ ಲಿಂಕು, ಟೆಲಿಗ್ರಾಮ್ ಲಿಂಕು. ಸೊ ಈ ರೀತಿ ಲಿಂಕ್ನ ಹಾಕಿದ್ದೀನಿ. ಸೊ ಈ ರೀತಿ ಹಾಕೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಕೆಳಗಡೆ ನೋಡಿ ಸ್ವಲ್ಪ ಟ್ಯಾಕ್ಸ್ ಹಾಕಿದ್ದೀನಿ. ಸೊ ಸ್ವಲ್ಪ ಟ್ಯಾಕ್ಸ್ ಅಂದರೆ ನೀವು 10-20 ಟ್ಯಾಕ್ಸ್ ಹಾಕಕ್ಕೆ ಹೋಗ್ಬಿಡಿ. ಸೊ ಒಂದು 5-6 ಟ್ಯಾಕ್ಸ್ ಮಾತ್ರ ಹಾಕಿ. ಸೊ ಇಲ್ಲಾಂದರೆ ಸ್ಪ್ಯಾಮ್ ಅಂತ ಕನ್ಸಿಡರ್ ಆಗುತ್ತೆ. ಆ ರೀಸನಿಂದ ತುಂಬ ಟ್ಯಾಕ್ಸ್ನ ಹಾಕಕ್ಕೆ ಹೋಗ್ಬಿಡಿ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಯಾವ ರೀತಿ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇವಾಗ ತಿಳಿಸ್ಕೊಡ್ತೀನಿ ನಿಮಗೆ. ನೀವೇನು ಮಾಡ್ತೀರಪ್ಪ ಅಂದರೆ ಸೊ ಪ್ಲೇಸ್ಟೋರ್ನಲ್ಲಿ ಈ ಆ್ಯಪ್ ಸಿಗೋಂಗಿಲ್ಲ. ಸೊ ಗೂಗಲಲ್ಲಿ ಒಂದಿಷ್ಟು ಆ್ಯಪ್ ಇರ್ತವೆ, ಥರ್ಡ್ ಪಾರ್ಟಿ ಆ್ಯಪ್ಸು. ಸೊ ಆ ಲಿಂಕ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀರಾ. ಸೊ ಬೇರೆಯವರು ಯಾರು ಸೊ ಆ ರೀತಿ ವೀಡಿಯೋಸ್ನ ಮಾಡಿರೋಂಗಿಲ್ಲ. ಯಾಕಪ್ಪ ಅಂದರೆ ಅವರಿಗೆ ಗೊತ್ತಿರುತ್ತೆ ಸೊ ಈ ರೀತಿ ನಾವೇನು ಥರ್ಡ್ ಪಾರ್ಟಿ ಆ್ಯಪ್ಸ್ನ ವಿಡಿಯೋದಲ್ಲಿ ಹಾಕಿದರೆ ಸೊ ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಅಂತೇಳಿ. ನಿಮಗೆ ಗೊತ್ತಿರಲ್ಲ, ಯಾರು ಈ ರೀತಿ ವೀಡಿಯೋಸ್ ಮಾಡಿಲ್ಲ. ಸೊ ನಾವು ವಿಡಿಯೋ ಮಾಡೋಣ ಅಂದ್ಕೊಂಡು ಸೊ ಆ್ಯಪ್ ಲಿಂಕ್ನ ಹಾಕ್ತೀರಾ ನೀವು ಡಿಸ್ಕ್ರಿಪ್ಷನಲ್ಲಿ. ಆ ರೀತಿ ಹಾಕೋದ್ರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅವು ಥರ್ಡ್ ಪಾರ್ಟಿ ಆ್ಯಪ್ ಆಗಿರುತ್ತೆ. ಸೊ ಯಾವುದೇ ರೀತಿ ಸೇಫ್ ಆಗಿರೋಂಗಿಲ್ಲ. ಆ ರೀಸನಿಂದ ನೀವೇನಾದರೂ ಪ್ಲೇಸ್ಟೋರ್ನಲ್ಲಿ ಯಾವ ಆ್ಯಪ್ ಸಿಗ್ತಾವಲ್ಲ ಸೊ ಅದನ್ನ ಉಪಯೋಗಿಸಿದ್ರೆ ಯಾವ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೀವು ಅದನ್ನ ಬಿಟ್ಟು ಬೇರೆ ವೆಬ್ಸೈಟ್ನಲ್ಲಿ ಗೂಗಲ್ನಲ್ಲಿ ಡೌನ್ಲೋಡ್ ಮಾಡೋ ಆ್ಯಪ್ಸ್ನ ನೀವೇನಾದರೂ ಹಾಕಿದ್ದೀರಾ ಅಂದರೆ ಸೊ ಖಂಡಿತ ನಿಮ್ಮ ಚಾನಲ್ಲು ಟರ್ಮಿನೇಟ್ ಆಗುತ್ತೆ. ಅಂದರೆ ಅದು ಸೇಫ್ ಅಲ್ಲ ಅಂತೇಳಿ ಯೂಟ್ಯೂಬ್ನವ್ರಿಗೆ ಗೊತ್ತಾಗಿ ಸೊ ನಿಮ್ಮ ಚಾನಲ್ನ ರಿಮೂವ್ ಮಾಡ್ತಾರೆ. ಆ ರೀಸನಿಂದ ಸೊ ಈ ರೀತಿ ಲಿಂಕ್ನ ಹಾಕೋಕೆ ಹೋಗ್ಬಿಡಿ. ಸೊ ಇನ್ನೊಂದು ಕೆಲವು ಜನ ಏನು ಮಾಡ್ತಾರಪ್ಪ ಅಂದರೆ ಗಿವ್ ಅವೇನ ಮಾಡ್ತಾರೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಫಾರ್ಮ್ ಬರುತ್ತೆ, ಅದನ್ನ ಫಿಲ್ ಮಾಡಿ ಸೊ ನಿಮ್ಮ ನೇಮು ಮತ್ತು ನಿಮ್ಮ ಫೋನ್ ನಂಬರ್ನ ಆ್ಯಡ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ಈ ರೀತಿ ನೀವು ಏನಾದರೂ ಹಾಕಿದ್ದೀರಪ್ಪ ಅಂದರೆ ಕಂಪ್ಲೀಟಾಗಿ ನಿಮ್ಮ ಚಾನಲ್ನ ರಿಮೂವ್ ಮಾಡ್ತಾರೆ. ಆ ರೀಸನಿಂದ ಸೊ ಯಾವುದೇ ರೀತಿ ಥರ್ಡ್ ಪಾರ್ಟಿ ಆ್ಯಪ್ಸು ಮತ್ತು ಥರ್ಡ್ ಪಾರ್ಟಿ ಲಿಂಕ್ಸ್ನ ಹಾಕಕ್ಕೆ ಹೋಗ್ಬಿಡಿ. ಸೊ ಫಸ್ಟ್ ಹೇಳಿದ್ನಲ್ಲ ಸೊ ಆ ರೀತಿ ಯೂಸ್ ಮಾಡಿದಾರೆ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೀವೇನಾದರೂ ಥರ್ಡ್ ಪಾರ್ಟಿ ಆ್ಯಪ್ಸ್ನ ಯೂಸ್ ಮಾಡಿದ್ರಪ್ಪ ಅಂದರೆ ಖಂಡಿತ ಸೊ ನಿಮ್ಮ ಚಾನಲ್ ಟರ್ಮಿನೇಟ್ ಮಾಡ್ತಾರೆ. ಆ ರೀಸನಿಂದ ಇವಾಗ ಹೊಸದಾಗಿ ಅಪ್ಡೇಟ್ ಬಂದಿದೆ. ಸೊ ಆ ರೀಸನಿಂದ ಯಾರು ಈ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಈ ತಪ್ಪನ್ನ ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.